ಹಾಯ್ ಎಲ್ರಿಗೂ ನಮಸ್ಕಾರ ಹಾಗೆ ಗುಡ್ ಮಾರ್ನಿಂಗ್. ನಾನು ಪ್ರತಿದಿನ ನಮ್ಮ ಹುಡುಗರು ಎಕ್ಸಸೈಸ್ ಮಾಡೋದನ್ನ ವಿಡಿಯೋ ಮಾಡೋದನ್ನ ಮಿಸ್ ಮಾಡ್ತಿದ್ದೆ. ಇವತ್ತು ಸಡನ್ನಾಗಿ ಅವ್ರು ಎಕ್ಸಸೈಸ್ ಮಾಡಿ ಮುಗಿಸ್ತಾ ಇದ್ದಿದ್ದ ಟೈಮಲ್ಲಿ ವಿಡಿಯೋ ಮಾಡ್ಕೊಳ್ಳೋ ನೆನಪಾಯಿತು. ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಅವರು ಫ್ರೆಶ್ ಅಪ್ ಆಗೋಕ್ಕೆ ಹೋದ್ರು. ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಮುಗಿಸಿದ್ದಾಯಿತು. ಅದಾದಮೇಲೆ ತಿಂಡಿಗೆ ದೋಸೆ ಮಾಡಿ ಚಿಕನ್ ಚಾಪ್ಸ್ ಮಾಡಿದ್ರು ಅಕ್ಕ. ನಾವೆಲ್ಲರೂ ತಿಂಡಿ ಮಾಡಿದ್ವಿ. ಅಕ್ಕಂಗೆ ಯಾವುದೋ ಫಂಕ್ಷನ್ಗೆ ಹೇಳಿದ್ರು ಅಂದ್ಬಿಟ್ಟು ಅವ್ರು ಅಲ್ಲಿಗೆ ಹೊರಟ್ರು. ಅದಾದಮೇಲೆ ಎಲ್ಲರೂ ಟಿ ವಿ ನೋಡ್ತಾ ಕೂತಿದಾಗ ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಡಿ ಅಂತ ಕೇಳಿದ್ರು. ಕಲ್ಲಂಗಡಿ ಹಣ್ಣು ತಿಂದು ಸಿರಿಯವ್ರು ಮಲ್ಕೊಂಡ್ರೆ ಹುಡುಗರು ಆಟ ಆಡೋಕೆ ಹೋದ್ರು. ಇನ್ನು ಸಿರಿಯವ್ರು ಎದ್ದೇಳೋ ಅಷ್ಟರಲ್ಲಿ ಹುಡುಗರು ಊಟ ಮಾಡಿ ಆಟ ಆಡ್ತಿದ್ರು. ಸಿರಿಯವ್ರು ಎದ್ಮೇಲೆ ಮೊಸರನ್ನ ತಿಂದು ಮತ್ತೆ ಅವರು ಆಟ ಆಡೋಕೆ ಹೋದ್ರು. ಇಲ್ಲಿ ನಮ್ಮ ಕನಿಯವ್ರು ನೋಡಿ ಫೋನಲ್ಲಿ ಏನೋ ನೋಡಿಬಿಟ್ಟು ಗಂಧಕಡ್ಡಿ ಹಚ್ಚಿ ಅದಕ್ಕೆ ಬಾಟ್ಲು ತೂತು ಮಾಡಿ ಅದೆಂಗೋ ಬಬಲ್ ಬರೋ ರೀತಿ ಮಾಡಿ ಇವರೇ ಆಟ ಆಡ್ಕೋತಾ ಇದ್ರು. ಈ ಮಕ್ಕಳು ಜಾಸ್ತಿ ಹೊತ್ತು ಫೋನ್ ನೋಡದೆ ಹಿಂಗೇನೋ ಆಟ ಆಡ್ಕೋತಾರೆ ಅಂತ ಅನ್ನೋದಾದರೆ ನಮಗೂ ನೋಡೋಕೆ ಖುಷಿ ಆಗುತ್ತೆ. ಆದರೂ ಇದೇನೋ ಒಂಥರ ಮಾಡಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಅದನ್ನು ಸ್ಮೋಕ್ ಬಬಲ್ ಅಂತೇನೋ ಹೇಳ್ತಿದ್ರು. ತೂತು ಮಾಡಿ ಗಂಧಕಡ್ಡಿ ಏನೋ ಹಚ್ಚಿಟ್ಟಿದ್ದಾರೆ. ಆ ಬಬಲ್ ಹೊಡೆದಾಗ ಅಲ್ಲೊಂದು ಹೊಗೆ ಬರ್ತಿತ್ತು. ಆವಾಗ ಅದು ಸ್ಮೋಕ್ ಬಬಲ್ಲು. ಹೀಗೆ ಅವ್ರು ಆಟ ಆಡ್ಕೋತಾ ಇದ್ರು. ಅಷ್ಟರಲ್ಲಿ ಕಾಫಿ ಮಾಡಿ ಹಾಲು ಕಾಯಿಸಿ ಅವ್ರಿಗೂ ಕೊಟ್ಟು ನಾವು ಕುಡಿದು. ಇನ್ನು ಅಕ್ಕ ರಾತ್ರಿ ಊಟಕ್ಕೆ ಅಂತೇಳಿ ಚಿಲ್ಲಿ ಚಿಕನ್ ಮಾಡಿ ಮಟನ್ ಸಾಂಬಾರು ಮಾಡಿದ್ರು. ಜೊತೆಗೆ ನಾವು ಊರಿಗೆ ಹೊಡ್ತಿದ್ವಿ. ಆದರೆ ನಮ್ಮ ಹುಡುಗರು ಮುಖ ನೋಡೋಕ್ಕಾಗ್ತಿರ್ಲಿಲ್ಲ. ಹಂಗೋ ಹಿಂಗೋ ಇನ್ನೆರಡು ದಿನಕ್ಕೆ ಅವರೇ ಊರಿಗೆ ಬರ್ತಾರೆ ಅಂತ ಹೇಳ್ಕೊಂಡು ಬಾಯ್ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ. ಬಂದಮೇಲೆ ಅಕ್ಕನೇ ಸಾಂಬಾರು ಚಿಕನ್ ಕೊಟ್ಟಿದ್ರಿಂದ ನಾವು ಅನ್ನ ಮುದ್ದೆ ಮಾಡ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಸ್ಪಂದನ.